ಅಮೃತ ಅವ್ರು ಎಲ್ಲಿ ಹೋದ್ರು? ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ವಲ್ಲ? ಬಾ ಅರ್ಜುನ್, ಬಾ. ಕಾರಲ್ಲಿ ಯಾರೋ ಕೂತಿರೋ ಹಾಗಿದೆ. ರಾಕೇಶ್ ಅವರೇ, ಯಾಕೆ ಅರ್ಜುನ್, ಯಾಕೆ ಇಷ್ಟೊಂದು ಗಾಬರಿಲಿದೆಯಾ? ಅಮೃತವ್ರೆಲ್ಲೂ ಕಾಣ್ತಾ ಇಲ್ಲ. ಅಮೃತವ್ರು ಇಲ್ಲಿಲ್ವಾ? ಎಲ್ಲಿ ಹೋಗಿದ್ದಾರೆ? ಅಮೃತವರು ಇಲ್ಲಿರೋಕೆ ಹೇಗೆ ಸಾಧ್ಯ ಅರ್ಜುನ್? ಅಂದ್ರೆ ನೀನು ಅಮೃತ ಒಟ್ಟಿಗೆ ಹೋದ್ರಲ್ಲ, ಈಗ ಒಬ್ಬನೇ ಬಂದಿದ್ಯಾ? ಅವರು ನಿನ್ನ ಜೊತೆನೇ ಇರಬೇಕಲ್ಲ? ಇಲ್ಲ ರಾಕೇಶ್ ಅವರೇ, ನಾನು ಅದು ಎಲ್ಲಿಗೋ ಹೋಗಿದ್ದೆ. ಅದು ಎಲ್ಲಿಗೆ ಹೋಗಿದ್ದೆ, ಹೇಗೆ ವಾಪಸ್ ಬಂದೆ, ನನಗೊಂದು ನೆನಪಿಲ್ಲ. ಆದರೆ ಅಮೃತವ್ರು ನನ್ನ ಜೊತೆ ಇರಲಿಲ್ಲ. ನಾನು ಅವ್ರನ್ನ ಇಲ್ಲೇ ಬಿಟ್ಟು ಹೋಗಿದ್ದೆ. ನಿನಗೆಲ್ಲೋ ಮರ್ತು ಹೋಗಿದೆ ಅನ್ಸುತ್ತೆ. ನೀನಾಗಲೇ ಇಲ್ಲೆಲ್ಲೋ ತುಂಬ ಸತ್ಯ ಇರೋ ದೇವಸ್ಥಾನ ಇದೆ, ಅಲ್ಲಿಂದ ಪ್ರಸಾದ ತೊಗೊಂಬರ್ಬೇಕು ಅಂತ ಹೋದಂಗಿತ್ತು. ಇಲ್ಲ, ನನಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ದೇವಸ್ಥಾನಕ್ಕೆ ಹೋಗಿದ್ರೆ ಇಬ್ರು ಜೊತೆಲೇ ಹೋಗಿರ್ತಾ ಇದ್ವಿ ಅಲ್ವಾ? ಹಾಗಿದ್ಮೇಲೆ ಅಮೃತವ್ರು ನನ್ನ ಜೊತೆನೇ ಇರಬೇಕಾಗಿತ್ತು. ನಾನು ಅವ್ರನ್ನೆಲ್ಲ ಬಿಟ್ಟು ಹಾಗೊಬ್ಬನೇ ನಿಂತಿರ್ತಾ ಇದ್ನಾ? ಇಲ್ಲ ರಾಕೇಶ್ ಅವರೇ, ಇಲ್ಲಿ ಏನೋ ನಡೀತಾ ಇದೆ. ಅಮೃತವ್ರಿಗೆ ಅಪಾಯ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಗೊತ್ತಿಲ್ಲಂಗೆ ಇಲ್ಲೇನೋ ನಡೀತಾ ಇದೆ. ಪ್ಲೀಸ್ ಬನ್ನಿ, ಅಮೃತವ್ರನ್ನ ಹುಡ್ಕೋಣ. ಹೌದು ಅರ್ಜುನ್, ನನಗೂ ಇಲ್ಲಿಗೆ ಬಂದಾಗಿಂದ ಯಾಕೋ ಎಡ್ಗಣ್ಣು ಹೊಡ್ಕೋತಾ ಇದೆ. ಈ ಸ್ಥಳ ಸರಿ ಇಲ್ಲ ಅನ್ಸುತ್ತೆ. ಬಾ ಹುಡ್ಕೋಣ. ಬನ್ನಿ ಹೋಣ. ಅರ್ಜುನ್, ಒಂದು ಕೆಲಸ ಮಾಡುವ, ನಾವಿಬ್ರು ಒಂದೇ ಕಡೆ ಹುಡ್ಕಿದ್ರೆ ಸರಿಯಾಗಲ್ಲ. ನೀನು ಈ ಕಡೆ ಹುಡುಕು, ನಾನು ಈ ಕಡೆ ಹುಡುಕ್ತೀನಿ. ಹೌದು ಸರಿ, ನಾನು ಈ ಕಡೆ ಹುಡುಕ್ತೀನಿ. ಹುಡುಕು ಅರ್ಜುನ್, ಹುಡುಕು. ಪಾಪ ನಿನ್ನ ಮುದ್ದಾದ ಹೆಂಡತಿ ನನ್ನ ಸೆರಳಿದ್ದಾಳೆ ಅಂತ ನಿನಗಾದ್ರೂ ಹೇಗೆ ಗೊತ್ತಾಗ್ತದೆ? ಜೈ ತಕ್ಷಕ. ಅಮೃತವ್ರೆ, ಎಲ್ಲಿದ್ದೀರಾ? ಬಿಡ್ತಾವ್ರೆ. ಕಾನಿಷ್ಕ, ಈ ನಿನ್ನ ಹುಚ್ಚಾಟಗಳಿಗೆ ಆ ಭಗವಂತ ಹೇಗೆ ತೆರೆ ಎಳಿತಾನೆ ನೋಡ್ತಾ ಇರು. ಓಂ ನಮಃ ಶಿವಾಯ. ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ನನ್ನ ಕುಲವೈರಿ ಅಮೃತ ಈಗ ನನ್ನ ಹಿಡಿತದಲ್ಲಿ. ಪರಮವೈರಿಗಳಾದ ವಾಸುಕಿ ವಂಶದ ಕೊನೆಯ ಕೊಂಡಿ ಅಮೃತ, ಸಾವಿನ ಬಾಗಿಲನ್ನು ತಟ್ಟುವುದಕ್ಕೆ ಸಿದ್ಧವಾಗು. ನಾಗರಾಜ ನಾಗರಾಣಿ ನಮ್ಮ ವಂಶದವರಿಗೆ ಕೊಟ್ಟ ಕಾಟ ಕಮ್ಮಿನ ನಾನು ಯಾವುದನ್ನು ಮರ್ತಿಲ್ಲ.
ಎಲ್ಲದನ್ನು ಬಡ್ಡಿ ಸಮೇತ ಕೊಡ್ತೀನಿ, ಅದು ನಿನ್ನ ಸಾವಿನ ಮೂಲಕ. ಹೇ, ಜಾಸ್ತಿ ಮೇರಿಬೇಡ. ಆ ಭಗವಂತ ಎಲ್ಲವನ್ನು ಮೇಲಿಂದ ನೋಡ್ತಾ ಇರ್ತಾನೆ ಅನ್ನೋದನ್ನ ನೆನಪಲ್ಲಿಟ್ಕೋ. ಭಗವಂತ? ಎಲ್ಲಿದ ನಿನ್ನ ಭಗವಂತ? ಯಾರು ಬಂದ್ರು ನನ್ನಿಂದ ನಿನ್ನನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೇಗಿದ್ರು ಸಾಯ್ತಾ ಇದೀಯಾ? ಸತ್ಯ ಹೇಳು ಸಾಯಿ, ಹೇಳು. ನಾಗಮಣಿ ಎಲ್ಲಿ? ನಾನು ಸತ್ಯ ಹೇಳಿದ್ರು ಕೊಲ್ತೀಯ, ಇಲ್ಲ ಅಂದ್ರೂ ಕೊಲ್ತೀಯ ಅಲ್ವಾ? ಪರವಾಗಿಲ್ಲ, ನಾನು ಸತ್ರು ಪರವಾಗಿಲ್ಲ. ನನ್ನ ಸತ್ಯಗಳು ನನ್ನೊಂದಿಗೆ ಸಮಾಧಿ ಆಗಲಿ. ಏಯ್, ಇಷ್ಟೊಂದು ಪೊಗರ ನಿನಗೆ? ಏನಂದೆ? ನಾನು ವಾಸುಕಿ ವಂಶದ ಕೊನೆಯ ಕೊಂಡಿ ಅಂದೆ ಅಲ್ವಾ? ಹಾಗನ್ಕೊಂಡಿದ್ರೆ ಅದು ನಿನ್ನ ಮೂರ್ಖತನ ಕಣೋ. ನಿನಗೆ ಗೊತ್ತಿರೋದೆ ಪರಮ ಸತ್ಯ ಅನ್ನೋ ಭ್ರಮೆಯಲ್ಲಿರ್ಬೇಡ. ನನಗೆ ನಿನಗೆ ಗೊತ್ತಿಲ್ಲದೆ ಇರೋ ಎಷ್ಟೋ ಸತ್ಯಗಳು ಆ ಪರಮೇಶ್ವರನಿಗೆ ಗೊತ್ತಿದೆ. ನಿನ್ನ ಹೋರಾಟ ನನ್ನ ಸಾವಲ್ಲಿ ಮುಕ್ತಾಯ ಆಗಲ್ವೋ? ನನ್ನ ಯುದ್ಧನ ನನ್ನಷ್ಟೇ ಸೇಡ್ ಹೊತ್ಕೊಂಡಿರೋ ಅವಳು ಮುಂದುವರಿಸ್ತಾಳೆ. ಅವಳು ಅಂದ್ರೆ ಯಾರು? ಅವಳು ಯಾರು ಅನ್ನೋದು ನಮ್ಮಿಬ್ರಿಗೂ ಗೊತ್ತಿದೆ. ಅವಳು ಬದುಕಿದ್ದಾಳೆ ಅನ್ನೋದು ನಮ್ಮಿಬ್ರಿಗೂ ಗೊತ್ತಿದೆ. ಒಂದು ವೇಳೆ ಈ ಹೋರಾಟದಲ್ಲಿ ನಾನೇನಾದರೂ ಸತ್ರೆ ನನ್ನ ಪ್ರತಿನಿಧಿಯಾಗಿ ದುಪ್ಪಟ್ಟು ಸೇಡನ್ನ ತುಂಬಿಕೊಂಡು ಅವಳು ಬರ್ತಾಳೆ ಕಣೋ. ಬಂದೇ ಬರ್ತಾಳೆ. ಆದ್ರೆ ಅಷ್ಟು ದೂರ ಹೋಗ್ಬೇಕಾಗಿಲ್ಲ. ಯಾಕೆ ಅಂದ್ರೆ ನನ್ನ ಕಾಪಾಡೋದಕ್ಕೆ ಅಂತಾನೆ ಒಬ್ಬ ಅವಧೂತನ್ನ ಆ ಶಿವ ಸೃಷ್ಟಿ ಮಾಡಿರ್ತಾನೆ. ನಂಬುದವ್ರನ್ನ ಆ ಶಿವ ಯಾವತ್ತೂ ಕೈ ಬಿಟ್ಟಿಲ್ವೋ? ನನ್ನನ್ನ ಕಾಪಾಡೋದಕ್ಕೆ ಅಂತ ಯಾವುದೋ ಒಂದು ಕಾಣದ ಕೈ, ಕಾಯುವ ಕೈ ಇದೆ ಅಂತ ನನಗೊತ್ತು. ಓಂ ನಮಃ ಶಿವಾಯ. ಶಿವನೇ, ನನ್ನನ್ನು ಕಾಪಾಡು. ಈ ದುಷ್ಟನಿಗೆ ತಕ್ಕ ಶಾಸ್ತಿ ಮಾಡು. ನಾನು ನನ್ನ ಗುರಿನ ತಲುಪಬೇಕು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏ ಅಮೃತ, ಇದು ಕಾನಿಷ್ಕನ ಭದ್ರಕೋಟೆ. ಇಲ್ಲಿ ಬೇರೆ ಯಾವುದೇ ಶಕ್ತಿಗಳಿಗೂ ಪ್ರವೇಶ ಇಲ್ಲ. ಹೇ, ಯಾರು ನೀನು? ಇಲ್ಲಿಗೆ ಯಾಕೆ ಬಂದೆ? ಹೇಳು, ಯಾರು ನೀನು? ನಿನ್ನ ಹುಟ್ಟು ಅಡಗಿಸೋದಕ್ಕೆ ಅಂತಾನೆ ಬಂದಿರೋ ಅವಧೂತ ಕಣೋ ನಾನು. ಮಾಡ್ತಿರೋ ಆಟಗಳೆಲ್ಲ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಕಾನಿಷ್ಕ? ಈ ಅರ್ಜುನ ಅವತರಿಸಾಯ್ತು.